ಮೊಸಳೆ ಹೊಸಹಳ್ಳಿಯ ಈ ಒಂದು ಯುವಕರ ಮಾರಣ ಹೋಮವನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅದರಲ್ಲೂ ಕೂಡ ಪ್ರಮುಖವಾಗಿ ಪೋಷಕರು ತಮ್ಮ ಮಕ್ಕಳು ಬಾಳಿ ಬೆಳಗಬೇಕಾದಂತಹ ಮುಂದೆ ಜೀವನವನ್ನು ನೋಡಬೇಕಾದಂತಹ ಯುವಕರು ಈ ರೀತಿಯಾಗಿ ಪ್ರಾಣವನ್ನು ಕಳೆದುಕೊಳ್ತಾರೆ ಅನ್ನುವಂಥದ್ದು ಅವರು ಅರಗಿಸಿಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ. ಅಂಥ ಸಂದರ್ಭ ಯುವಕರು ಒಟ್ಟಾಗಿ ಸೇರಿ ಒಂದು ರೀತಿಯಲ್ಲಿ ಬಳಗವನ್ನು ಕಟ್ಟಿಕೊಂಡು ಈ ರೀತಿಯಾದಂಥ ಹಬ್ಬಗಳನ್ನು ಬಹಳ ಸಂಭ್ರಮದಿಂದ ಮಾಡುವಂಥದ್ದು ಯುವಕರಿಗೆ ಉತ್ಸಾಹ ಸಂಭ್ರಮಾಚರಣೆ. ಅಂಥ ಒಂದು ಸಂದರ್ಭ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಅದು 3 ದಿನ 5 ದಿನ ಏನೇ ಕೂರಿಸ್ಬೋದು, ಬಟ್ ಆ ಸಂಭ್ರಮ ದುಪ್ಪಟ್ಟಾಗುವಂಥದ್ದು ಈ ಥರದ ವಿಸರ್ಜನೆ ವೇಳೆ, ವಿಸರ್ಜನಾ ಮೆರವಣಿಗೆ ವೇಳೆ. ಅದರಲ್ಲೂ ಕೂಡ ಈ ರೀತಿಯಾಗಿ ಹಾಡುಗಳು ಹಾಕಿಕೊಂಡು ಕುಣಿಯುವಂಥದ್ದು, ಸಂಭ್ರಮದಿಂದ ಆಚರಿಸಿ ಕುಣಿದು ಕುಪ್ಪಳಿಸಿ ಗಣೇಶನ ವಿಸರ್ಜನೆ ಮಾಡುವಂಥದ್ದಿದೆಯಲ್ಲ, ಆ ಒಂದು ಖುಷಿಯೇ ಬೇರೆ. ಪ್ರಮುಖವಾಗಿ ಯುವಕರು ಹುಡುಗರುಗಳಿಗೆ ಅದನ್ನು ಇವರು ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು DJ ಹಾಕಿಕೊಂಡು ಕುಣಿತಾ ಇರ್ತಾರೆ. ಅಮ್ಮನಿಗೆ ಹೇಳಿ ಬಂದಿರ್ತಾನೆ, ಗಣೇಶ ವಿಸರ್ಜನೆ ಮುಗಿಸಿ ಬರ್ತೀನಿ ಅಂತ. ಮಗ ಹೋದವನು ಬರಲೇ ಇಲ್ಲ. ಹುಟ್ಟುಹಬ್ಬದ ದಿನದಂದೇ ದುರಂತ ಸಾವನ್ನಪ್ಪಿರುವಂಥ ಯುವಕ. ಆಸ್ಪತ್ರೆ ಮುಂದೆ ಮೃತ ಯುವಕನ ಕುಟುಂಬಸ್ಥರ ಗೋಳಾಟ. ಆಸ್ಪತ್ರೆ ಮುಂದೆ ಮುಗಿಲು ಮುಟ್ಟಿದೆ ಆ ಯುವಕನ ಕುಟುಂಬಸ್ಥರ ಆಕ್ರಂದನ. ಗಣೇಶ ವಿಸರ್ಜನೆ ಮುಗಿಸಿ ಬರ್ತೀನಿ ಅಂತ ಹೋಗಿದ್ದಂಥ ಮಗ ವಾಪಸ್ ಬರಲೇ ಇಲ್ಲ. ಹುಟ್ಟುಹಬ್ಬದ ದಿನದಂದೇ ದುರಂತ ಸಾವನ್ನಪ್ಪಿದ್ದಾನೆ ಯುವಕ. ಆಸ್ಪತ್ರೆ ಮುಂದೆ ಯುವಕನ ಕುಟುಂಬಸ್ಥರ ಗೋಳಾಟ ಮುಗಿಲು ಮುಟ್ಟಿದೆ, ಕುಟುಂಬಸ್ಥರ ಆಕ್ರಂದನ. ಯುವಕನ ಹುಟ್ಟುಹಬ್ಬದ ದಿನವೇ ಆ ಹುಡುಗ ಸಾವನ್ನಪ್ಪಿದ್ದಾನೆ. ಹುಟ್ಟಿದ ಹಬ್ಬ ಸಾವಿನ ದಿವಸವಾಗುತ್ತೆ ಅನ್ನುವಂಥದ್ದು ಯಾರಾದರೂ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇದೆಯಾ? ನೋಡ್ಬೋದು ಆ ವಿಜುವಲ್ಸ್ನಲ್ಲಿ ಆ ಹುಡುಗನ ಕುಟುಂಬಸ್ಥರ ಗೋಳಾಟ. ಆ ಹುಡುಗನ ತಾಯಿ ತನ್ನ ಮಗ ಜೀವನವನ್ನೇ ನೋಡಲಿಲ್ಲ. ಅಂಥ ಹುಡುಗ ಹುಟ್ಟುಹಬ್ಬ ಅವತ್ತು ಆತನಂದು ನಿನ್ನೆ. ಅಮ್ಮ ನಾ ಹೋಗಿ ಬರ್ತೀನಿ ಗಣೇಶೋತ್ಸವಕ್ಕೆ ಅಂತ ಹೇಳಿ ಹೋಗಿರ್ತಾನೆ. ಹುಟ್ಟಿದ ಹಬ್ಬವೇ ಆ ದಿನವೇ ಸಾವಿನ ದಿನವಾಗುತ್ತೆ ಅನ್ನುವಂಥದ್ದು ಆ ತಾಯಿ ಹೇಗೆ ಅರಗಿಸ್ಕೊಳ್ಬೇಕು ಅಂತ. ಆಸ್ಪತ್ರೆ ಮುಂದೆ ಆ ಹುಡುಗನ ತಾಯಿ ಕುಟುಂಬಸ್ಥರ ಗೋಳಾಟ ನೋಡೋಕ್ಕಾಗ್ತಿಲ್ಲ. ಅಂಥ ಒಂದು ಪರಿಸ್ಥಿತಿ. ಹಿಮ್ಸ್ ಆಸ್ಪತ್ರೆಯಲ್ಲಿ ತಾಯಿಯ ಗೋಳಾಟ ತಾವು ನೋಡ್ತಾ ಇರುವಂಥದ್ದು. ಹೆಚ್ಚಾಗಿ ಯುವಕರೇ ಸೇರಿ ಒಟ್ಟಾಗಿ ಒಗ್ಗಟ್ಟಿನಿಂದ ಈ ಥರದ ಗಣೇಶೋತ್ಸವಗಳನ್ನು ಆಚರಿಸುವಂಥದ್ದು. ನಾವಾಗಲೇ ಹೇಳ್ತಾ ಇದ್ವಿ, ಏನು 9 ಜನ ಸಾವನ್ನಪ್ಪಿದ್ದಾರೆ, 55 ವರ್ಷದವರು ಒಬ್ಬರು ಹೊರತುಪಡಿಸಿದರೆ ಉಳಿದಂತಹ 8 ಜನ 17ರಿಂದ 22 ವರ್ಷದ ಯುವಕರು. ಯುವಕರಲ್ಲೇ ಇಂತಹ ಉತ್ಸಾಹ ಇರುವಂಥದ್ದು. ಈ ವರ್ಷದ ಹುಡುಗರುಗಳೇನಿದ್ದಾರೆ, ಇಂಥ ವಯಸ್ಸಿನ ಹುಡುಗರು, ಅವರುಗಳಲ್ಲೇ ಈ ಥರದ ಒಂದು ಒಗ್ಗಟ್ಟು ಇರಬಹುದು, ಲೀಡರ್ಶಿಪ್ ಕ್ವಾಲಿಟೀಸ್ ಬಿಲ್ಡ್ ಆಗುವಂಥದ್ದು. ಅದನ್ನು ಪೋಷಿಸುವಂಥ ಪೋಷಕರು ಇದ್ದಾರೆ, ಹೇಳಿ ಕಳಿಸಿರ್ತಾರೆ. ಸಹಜವಾಗಿ ಹುಡುಗರು ಅವರವರ ಏರಿಯಾಗಳಲ್ಲಿ ಗಣೇಶೋತ್ಸವದ ಸಂದರ್ಭ ಒಟ್ಟಾಗಿ ಸೇರಿ ಬಳಗಗಳ ವತಿಯಿಂದ ಈ ಥರದ ಗಣೇಶೋತ್ಸವ ಸಂಭ್ರಮಾಚರಣೆಗಳು, ಪ್ರಮುಖವಾಗಿ ವಿಸರ್ಜನೆ ಅನ್ನುವಂಥದ್ದು ಆ ಒಂದು ಖುಷಿಯೇ ದುಪ್ಪಟ್ಟಾಗಿರುತ್ತೆ. ಅದು ತಮಟೆ ಇರಬಹುದು, DJ ಇರಬಹುದು, ಎಲ್ಲವನ್ನು ಕರೆಸುವಂಥದ್ದು, ಕುಣಿದು ಕುಪ್ಪಳಿಸಿ ಗಣೇಶನ ವಿಸರ್ಜನೆ ಮಾಡುವಂಥದ್ದು. ಆದರೆ ಇಂಥ ಒಂದು ಘೋರ ದುರಂತವನ್ನು ಯಾರೂ ಕೂಡ ಎಣಿಸಿರಲಿಲ್ಲ, ನಿರೀಕ್ಷೆ ಮಾಡಿರಲಿಲ್ಲ. ನ್ಯಾಷನಲ್ ಹೈವೇ 373 ಈ ಮಾರ್ಗದಲ್ಲಿ ಹೋಗ್ತಾ ಇದ್ದಂಥ ಮೆರವಣಿಗೆ ರೋಡ್ನ ಬದಿಯಲ್ಲಿ ಹೋಗ್ತಾ ಇದ್ದಂಥದ್ದು. ರೋಡ್ನ ಒಂದು ಸೈಡ್ನಲ್ಲಿ DJಗೆ ಕುಣಿದು ಕುಪ್ಪಳಿಸ್ತಾ ಹೋಗ್ತಾ ಇರ್ತಾರೆ. ಅಲ್ಲಿ ಹೆಚ್ಚಾಗಿ ತಾವು ನೋಡಬಹುದು ಯುವಕರೇ ನಮಗೆ ಕಾಣುವಂಥದ್ದು. ಏಕೆಂತಂದರೆ ಬಳಗಗಳು ಅಥವಾ ಈ ಥರ ಓವರ್ ನೈಟ್ ಅಥವಾ ನೈಟ್ ಡ್ಯಾನ್ಸ್ ಏನೇ ಇದ್ದರೂ ಕೂಡ ಹೆಚ್ಚಾಗಿ ಹೆಣ್ಣು ಮಕ್ಕಳ ಭಾಗಿತ್ವ ಬಹಳ ಕಮ್ಮಿ ಇರುತ್ತೆ. ನಾವು ಗಮನಿಸಿರೋ ಹಾಗೆ ಹುಡುಗರೇ ಹೆಚ್ಚಾಗಿದ್ದಾರೆ ಅಲ್ಲಿ ಯುವಕರ ಬಳಗ.
ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಹಾಸನದ ಮೊಸಳೆ ಹೊಸಹಳ್ಳಿ ನಿನ್ನೆ ರಾತ್ರಿ ಈ ಥರದ ಒಂದು ಯುವಕರ ಮಾರಣ ಹೋಮಕ್ಕೆ ಸಾಕ್ಷಿಯಾಗಿರುವಂಥದ್ದು. ಎಕ್ಸಾಕ್ಟ್ಲಿ ಅಲ್ಲಿ ನಿನ್ನೆ ಏನೇನಾಯಿತು ಅಂತ ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ಸಂತೋಷ್, ಮೊದಲಿಗೆ ಅಲ್ಲಿ ಈಗ ಮೆರವಣಿಗೆ ಕೂಡ ಸಾಗುತ್ತಾ ಇರುತ್ತೆ. ಹಾಸನ ತಾಲೂಕಿನಲ್ಲಿ ಮೊಸಳೆ ಹೊಸಹಳ್ಳಿ ಗ್ರಾಮದಲ್ಲಿ ಒಂದು ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಏಕಾಏಕಿ ಅಂದ್ರೆ ಅದು 4 ಲೈನ್ ರಸ್ತೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿ ಏಕಾಏಕಿ ಒಂದು ಟ್ರಕ್ ಲೆಫ್ಟ್ ಸೈಡ್ ನಲ್ಲಿ ಹೋಗ್ತಿದ್ದಂತ ಟ್ರಕ್ ಲೆಫ್ಟ್ ಸೈಡ್ ನಲ್ಲಿ ಒಂದು 2 ವೀಲರ್ ಗಾಡಿ ಅಡ್ಡ ಬರುತ್ತೆ. ಆ ಗಾಡಿಗೆ ಸೇವ್ ಮಾಡೋದಕ್ಕೆ ಹೋಗಿ ಏಕಾಏಕಿ ರೈಟಿಗೆ ಹೇಳಿದ್ರು ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಆ ರೈಟಿಗೆ ಹೇಳದಂತ ಕಾರಣದಿಂದಾಗಿ ಅಲ್ಲಿ ಮಧ್ಯದಲ್ಲಿ ಯಾವುದೇ ಡಿವೈಡ್ ಇರ್ಲಿಲ್ಲ. ನೇರವಾಗಿ ಆ ಗಣೇಶೋತ್ಸವ ವಿಸರ್ಜನೆ ಮಾಡುವಂತ ಏನ್ ಸಮಿತಿ ಇತ್ತು ಹಾಗೂ ಸಾರ್ವಜನಿಕರು ಏನ್ ಜಮಾವಣೆ ಆಗಿದ್ರು, ಡಿಜೆ ಮುಂಭಾಗದಲ್ಲಿ ಡ್ಯಾನ್ಸ್ ಮಾಡ್ತಿದ್ರು, ಸೀದಾ ಏಕಾಏಕಿ ಅಲ್ಲಿಗೆ ಟ್ರಕ್ ನುಗ್ಗಿ ಹೋಗುತ್ತೆ. ಆ ಹೋದ ಕಾರಣದಿಂದಾಗಿ ಏಕಾಏಕಿ ಅಲ್ಲೇ ಸ್ಥಳದಲ್ಲಿ ಸುಮಾರು 4ರಿಂದ 5 ಜನ ಅಲ್ಲೇ ಸಾವನ್ನಪ್ತಾರೆ. ಅದಾದ ಬಳಿಕ ಒಂದಿಷ್ಟು ಜನರಿಗೆ ಕೂಡ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗುತ್ತೆ. ಇಲ್ಲಿವರೆಗೂ ಕೂಡ 9 ಜನ ಮೃತಪಟ್ಟಿದ್ದಾರೆ ಎಂಬುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಅದನ್ನ ಹೊರತುಪಡಿಸಿ 20ರಿಂದ 21 ಗಾಯಾಳುಗಳಿದ್ದಾರೆ. ಅದು ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ 20ರಿಂದ 21 ಜನ ಇದ್ದಾರೆ. ಅದನ್ನ ಹೊರತುಪಡಿಸಿ ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಒಂದು 7ರಿಂದ 8 ಜನ ಇದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಇದನ್ನ ಹೊರತುಪಡಿಸಿ ನಿನ್ನೆ ಅಷ್ಟೇ ಸೂರಜ್ ರೇವಣ್ಣ ಕೂಡ ಅವರು ಸ್ಥಳಕ್ಕೆ ಹೋಗಿ ಬಂದಿದ್ದೆ, ನಾನೇ ಖುದ್ದಾಗಿ ಸ್ಥಳಕ್ಕೆ ಹೋಗಿ ಬಂದಿದ್ದೆ. ಅಲ್ಲಿ ಯಾವುದೇ ಪೊಲೀಸ್ಗಳು ಇರ್ಲಿಲ್ಲ, ಯಾವುದೇ ಭದ್ರತೆ ಕೂಡ ಇರ್ಲಿಲ್ಲ. ಇಷ್ಟು ಜನರು ಸೇರೋ ಅಂತದ್ದು, ಇಷ್ಟು ಜನರು ಜಮಾವಣೆ ಆಗ್ತಾರೆ, ಆದ್ರೂ ಕೂಡ ಯಾವುದೇ ಪೊಲೀಸ್ ಇರ್ಲಿಲ್ಲ. ಇಲ್ಲಿ ಬ್ಯಾರಿಗೇಡ್ ಅಳವಡಿಸಿಲ್ಲ ಪೊಲೀಸರು. ಸಂಪೂರ್ಣವಾಗಿ ಪೊಲೀಸರ ನಿರ್ಲಕ್ಷ್ಯ ಅಂತ ಸೂರಜ್ ರೇವಣ್ಣ ಅವರು ಹೇಳಿದ್ರು. ಅದಾದ ಬಳಿಕ ಹೊಳೆನರಸೀಪುರ ಶಾಸಕರಾದಂತ HD ರೇವಣ್ಣ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಅವರು ಕೂಡ ಅದೇ ಮಾತುಗಳನ್ನ ಹೇಳಿದ್ರು. ಇಲ್ಲಿ ಸಂಪೂರ್ಣವಾಗಿ ಪೊಲೀಸರ ವೈಫಲ್ಯದಿಂದನೇ ಈ ಕಾರಣ ಆಗಿದೆ. ಅವ್ರು ಬ್ಯಾರಿಗೇಡ್ ಅಳವಡಿಸಬೇಕಾಗಿತ್ತು. ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದೊಂದು ಬ್ಯಾರಿಗೇಡ್ ಗಳನ್ನ ಅಳವಡಿಸ್ಕೊಂಡು ಹೋಗ್ಬೇಕಿತ್ತು ಪೊಲೀಸರು. ಆ ಕಾರಣದಿಂದ ಆಗಿದೆ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬಹುದು, ಸ್ವರೂಪ್ ಆಗಿರ್ಬಹುದು, ಅಲ್ಲಿನ ಸಂಸದರಾದಂತ ಶ್ರೇಯಸ್ ಅವರಾಗಿರ್ಬಹುದು, ಈ ರೀತಿ ಸಾಕಷ್ಟು ನಾಯಕರು ಕೂಡ ಈಗಾಗ್ಲೇ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ. ಮತ್ತೆ ಇವತ್ತು 11ವರೆಗೆ ಅಶೋಕ್ ಅವರು ಕೂಡ ಹೋಗಿ ಭೇಟಿ ಮಾಡಿ ಬರ್ತಾರೆ. ಅವರ ಕುಟುಂಬಸ್ಥರ ಆಕ್ರಂದನವನ್ನು ಯಾರು ಕೂಡ ನೋಡೋದಕ್ಕೆ ಆಗ್ತಿಲ್ಲ. ಆ ರೀತಿಯಾಗಿ ಒಂದು ವಾತಾವರಣ ಸೃಷ್ಟಿಯಾಗಿದೆ ಹಾಸನಲ್ಲಿ ಅಂತಾನೆ ತಿಳಿದು ಬರ್ತಾ ಇದೆ ಸಂತೋಷ್. ವಿವೇಕ್, ಈಗ ಪೊಲೀಸರಿಗೆ ಪೂರ್ವ ಮಾಹಿತಿ ಕೊಟ್ಟಿರ್ತಾರೆ. ಬಿಕಾಸ್ ಈಗ ಈ ಡಿಜೆಗೆ ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಹೋಗುವಂಥ ರೂಟ್ ಮ್ಯಾಪ್ನ ನಿರ್ಧರಿಸುವಂಥವರು ಪೊಲೀಸರೇ. ಇಫ್ ಇನ್ ಕೇಸ್ ಈ ರೂಟಲ್ಲಿ ಹೋಗಬೇಡ್ರಪ್ಪ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ಮೇಲೆ ಪರ್ಯಾಯ ಮಾರ್ಗವನ್ನು ಕೂಡ ಅವರೇ ಸೂಚಿಸ್ತಾರೆ. ಇದೆಲ್ಲದರ ಮಧ್ಯೆ ಕೂಡ ರೇವಣ್ಣ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಒಬ್ಬರೂ ಕೂಡ ಪೊಲೀಸರಲ್ಲಿರಲಿಲ್ಲ, ಏನೂ ವ್ಯವಸ್ಥೆ ಆಗಿರಲಿಲ್ಲ ಅಂತ. ಯಾಕೆ ಇಂಥ ನಿರ್ಲಕ್ಷ್ಯ ಅಂತ? ಎಸ್ ಸಂತೋಷ್, ಈಗಾಗಲೇ ನಾನು ಹೇಳಿದಂತೆ ಅದೇ ಸ್ಥಳಕ್ಕೆ ನಾನು ಕೂಡ ಭೇಟಿ ನೀಡಿದ್ದೆ. 1-1.5 ಗಂಟೆ ಹಿಂದೆ ನಾನು ಭೇಟಿ ನೀಡಿದ್ದೆ ಅಂತ ಸೂರಜ್ ರೇವಣ್ಣ ಅವರು ಕೂಡ ಮಾತನಾಡಿದಂತ ಸಂದರ್ಭದಲ್ಲಿ ಹೇಳ್ತಾರೆ. ನಾನ್ ಬಂದಂತ ಸಂದರ್ಭದಲ್ಲೇ ಒಂದು MLC ಬಂದಂತ ಸಂದರ್ಭದಲ್ಲೇ ಒಂದು ಪೊಲೀಸ್ ಮೆನ್ ಕೂಡ ಇರ್ಲಿಲ್ಲ. ಇಲ್ಲಿ ಯಾವ ರೀತಿಯಾಗಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಮತ್ತೆ ಇನ್ನೊಂದು ಮಾತುಗಳನ್ನ ಕೂಡ ಹೇಳ್ತಾರೆ. ನಾನು SI ಗೆ ಇಲ್ಲಿ ವಿಚಾರಿಸಿದಂತ ಸಂದರ್ಭದಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ಕೇಸ್ ಆಗಿದೆ, ಅಲ್ಲಿಗೆ ನಾನು ಮೂವ್ ಆಗಿದೆ ಅಂತ ಒಂದು SI ಹೇಳ್ತಾರೆ. ಇನ್ನೊಬ್ರು ಯಾರೋ ಹಾಸ್ಪಿಟಲ್ಗೆ ಹೋಗಿದ್ದೆ ಅಂತ ಹೇಳ್ತಾರೆ. ಈ ರೀತಿ ತಪ್ಪಿಸಿಕೊಳ್ಳುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ SIಗಳು. ಯಾರು ನಿರ್ಲಕ್ಷ್ಯ ವಹಿಸಿದ್ದಾರೆ, ಅಲ್ಲಿ ಸ್ಥಳೀಯವಾಗಿ ಇದ್ದಂತ ಸರ್ಕಲ್ ಇನ್ಸ್ಪೆಕ್ಟರ್ ಯಾರು, ಅವ್ರು ಯಾಕೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ ಮುಂದಿನ ದಿನಗಳಲ್ಲಿ ಈಗಾಗ್ಲೇ ಅಲ್ಲಿನ SP ಕೂಡ ಹೇಳ್ತಿದ್ರು, ಈ ಪ್ರಕರಣವನ್ನ ಕಂಪ್ಲೀಟ್ಲಿ ಫಾರೆನ್ಸಿಕ್ ಗೆ ಕೊಡಲಾಗುತ್ತೆ. ಅಂದ್ರೆ ಯಾವ ರೀತಿಯ ವಾಹನ ಯಾಕೆ ಆ ರೈಟ್ ಸೈಡ್ ಗೆ ಏಕಾಏಕಿ ಬಂತು ಅಂತ ಆ ವಿಚಾರವನ್ನ ನೋಡೋದಕ್ಕೆ ಫಾರೆನ್ಸಿಕ್ ಅವ್ರು ಬರ್ತಾರೆ. ಅಥವಾ ಗಾಡಿಯೆಲ್ಲ ಏನಾದ್ರೂ ಬ್ರೇಕ್ ಅಥವಾ ಸ್ಟೇರಿಂಗ್ ಲಾಕ್ ಆಯ್ತಾ ಅಥವಾ ಈ ರೀತಿಯಾದ ಸಮಸ್ಯೆಗಳು ಏನಾಯ್ತು ಅಂತ ಚೆಕ್ ಮಾಡೋದಕ್ಕೆ ಕೂಡ ಬರ್ತಾರೆ. ಈಗಾಗ್ಲೇ ಪೊಲೀಸ್ ಅವರು ಈಗಾಗ್ಲೇ ಡ್ರೈವರ್ ಹಾಗೂ ಕ್ಲೀನರ್ ಅನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಅವರಿಬ್ರು ಕೂಡ ಗಾಯಾಳುಗಳಾಗಿರೋದ್ರಿಂದ ಅವರಿಬ್ರು ಕೂಡ ಸದ್ಯದ ಮಟ್ಟಿಗೆ ಹಾಸ್ಪಿಟಲ್ ನಲ್ಲೇ ಇದ್ದಾಳೆ. ಈಗಾಗಲೇ ಪೂರ್ವಭಾವಿಯಾಗಿ ಒಂದಿಷ್ಟು ತನಿಖೆಯನ್ನ ಕೂಡ ಪ್ರಾರಂಭ ಮಾಡಿದೆ SP ಮತ್ತು ಅವರ ನೇತೃತ್ವದಲ್ಲಿರ್ತಕ್ಕಂಥ ತಂಡ ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಸಂತೋಷ್. ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ರೇವಣ್ಣ ಅವರು ಮಾತನಾಡ್ತಾ, ಸೂರಜ್ ರೇವಣ್ಣ ಅವರು ಮಾತನಾಡ್ತಾ ಎಲ್ಲರೂ ಹೇಳ್ತಾ ಇದ್ದಂಥದ್ದು, ನೇರವಾಗಿ ಹೊಣೆ ಮಾಡ್ತಾ ಇರುವಂಥದ್ದು ಇಲ್ಲಿ ಪೊಲೀಸ್ ಇಲಾಖೆಯನ್ನು. ಪೊಲೀಸರು ಕೂಡ ಇದರಿಂದ ತಪ್ಪಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. SP ಒಂದು ಮಾತನ್ನು ಹೇಳ್ತಾರೆ, ಇನ್ಸ್ಪೆಕ್ಟ್ರು ಒಂದು ಮಾತನ್ನು ಹೇಳ್ತಾರೆ. ಅವರುಗಳು ಕೊಟ್ಟಿದ್ದಂಥ ಮಾಹಿತಿ ಪ್ರಕಾರ ನ್ಯಾಷನಲ್ ಹೈವೇ ಅಂತ ಗೊತ್ತಿದ್ದರೂ ಕೂಡ ಸರಿಯಾದಂಥ ಕ್ರಮವನ್ನು ಕೈಗೊಳ್ಳದೆ ಇನ್ನೆಲ್ಲೋ ಹೋಗಿದ್ದೆ ಅನ್ನುವಂಥ ಸಮಜಾಯಿಷನ್ನು ಕೊಡ್ತಾರೆ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು ಆ ಭಾಗದ ಪೊಲೀಸ್ ಇಲಾಖೆ. ಸರಿಯಾದಂಥ ಕ್ರಮವನ್ನು ಕೈಗೊಂಡಿದ್ದರೆ, ಸರಿಯಾಗಿ ಸೂಕ್ತವಾದಂತಹ ಸುರಕ್ಷತಾ ಕ್ರಮಗಳು, ಬ್ಯಾರಿಕೇಡ್ ಅಳವಡಿಸೋದೆಲ್ಲ ಮಾಡಿದ್ದಿದ್ದರೆ ಇಂಥದ್ದು ಆಗ್ತಾ ಇರಲಿಲ್ಲ ಅಂತ ಈ ಒಂದು ದುರಂತಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಸಂತಾಪವನ್ನು ಸೂಚಿಸಿದ್ದಾರೆ.
ಹಾಸನದಲ್ಲಿ ನಡೆದಂತಹ ಹೃದಯ ವಿದ್ರಾವಕ ಘಟನೆ ಇದು ನನ್ನ ಮನಸ್ಸಿಗೆ ತೀವ್ರವಾದಂತಹ ನೋವನ್ನು ಉಂಟು ಮಾಡಿದೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ ಅಂತ ದೇವೇಗೌಡರು ಸಂತಾಪವನ್ನು ಸೂಚಿಸಿದ್ದಾರೆ. ಗಾಯಾಳುಗಳು ಶೀಘ್ರವೇ ಗುಣಮುಖರಾಗಲಿ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಎಚ್ ಡಿ ದೇವೇಗೌಡರು ಸಂತಾಪವನ್ನು ಸೂಚಿಸಿದ್ದಾರೆ. ಅವರ ಭದ್ರಕೋಟೆ, JDSನ ಭದ್ರಕೋಟೆ, ಅವರುಗಳ ಕುಟುಂಬಸ್ಥರು, ಖುದ್ದು ಮಾಜಿ ಪ್ರಧಾನಿ ದೇವೇಗೌಡರ ಆದಿಯಾಗಿ ಅವರ ಕುಟುಂಬಸ್ಥರು ಬಹಳಷ್ಟು ಬೆಳವಣಿಗೆ ಮಾಡಿರುವಂತಹ ಅವರದ್ದೇ ಕ್ಷೇತ್ರವಾಗಿರುವಂತಹ ಹಾಸನದಲ್ಲಿ ಇಂಥ ಒಂದು ಘಟನೆ ಆಗಿರುವಂಥದ್ದು. ಅವರು ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ. ಈ ಒಂದು ಹೃದಯ ವಿದ್ರಾವಕ ಘಟನೆ ನನ್ನ ಮನಸ್ಸಿಗೆ ತೀವ್ರವಾದಂಥ ನೋವನ್ನು ತಂದಿದೆ. ಆದಷ್ಟು ಬೇಗ ಗಾಯಾಳುಗಳು ಗುಣಮುಖರಾಗಲಿ ಅನ್ನುವಂಥ ಒಂದು ಪ್ರಾರ್ಥನೆ ನನ್ನದಿರುತ್ತೆ ಅನ್ನುವಂಥ ಮಾತನ್ನು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಮಾಜಿ ಪ್ರಧಾನಿ ದೇವೇಗೌಡರು ಸಂತಾಪಗಳನ್ನು ಸೂಚಿಸಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಆ ಪೇರೆಂಟ್ಸ್ನ ಪರಿಸ್ಥಿತಿಯನ್ನು. ಇಫ್ ಇನ್ ಕೇಸ್ ಯಾರಾದರೂ ಒಬ್ಬೊಬ್ಬರೇ ಮಕ್ಕಳಿರುವಂಥವರಾಗಿದ್ದರೆ ಅವರ ಪರಿಸ್ಥಿತಿಯನ್ನು ಒಂದು ಕ್ಷಣಕ್ಕೆ ಯೋಚನೆ ಮಾಡೋಕ್ಕೆ ನೋಡಿದರೆ ಎಂಥ ಒಂದು ಕರುಳು ಹಿಂಡುವಂತಹ ಒಂದು ಪರಿಸ್ಥಿತಿ. ಕಣ್ಣೆದರೆ ಇನ್ನಷ್ಟು ಕಾಲ ಜೀವನವನ್ನು ನೋಡಬೇಕಾದಂತಹ, ಸಾಧನೆಗಳನ್ನು ಮಾಡಬೇಕಾದಂತಹ ಯುವಕರು, 17, 18, 19, 20, 22 ವರ್ಷದವರು, ಅಂಥವರು ಜೀವವನ್ನು ಕಳೆದುಕೊಳ್ತಾರೆ. ಅಂಥವರ ಸಾವನ್ನು ಪೋಷಕರೇ ಅವರ ಕಣ್ಣೆದುರು ನೋಡ್ತಾರೆ ಅಂತ ಹೇಳಿದ್ರೆ, ಇನ್ನೊಬ್ಬ ಮಗ ಅಥವಾ ಮಗಳಿದ್ದರೂ ಬೇರೆ, ಆ ಸಾವು ಸಾವೇ, ಆ ನೋವು ನೋವೇ. ಬಟ್ ಒಬ್ಬೊಬ್ಬರೇ ಮಕ್ಕಳಿರುವಂಥವರ ಪರಿಸ್ಥಿತಿ ಹೇಗಿರುತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡಿ. ಅಂಥ ಒಂದು ಮಾರಣ ಹೋಮಕ್ಕೆ ಸಾಕ್ಷಿಯಾಗಿದೆ ಮೊಸಳೆ ಹೊಸಹಳ್ಳಿ. ಏನೇನೋ ನಿರೀಕ್ಷೆಗಳಿರ್ತವೆ. ಬಟ್ ಈ ಬಾರಿಯ ಗಣೇಶೋತ್ಸವ ಇದೆಯಲ್ಲ 2025ರದ್ದು, ಯಾಕೋ ಬಹಳ ಹಿಂಸಾತ್ಮಕ ರೂಪವನ್ನು ಪಡೆದುಕೊಳ್ತಾ ಇದೆ. ಒಂದಾದ ನಂತರ ಒಂದಾದ ಮೇಲೆ ಒಂದು ಹಿಂಸೆಗಳು. ಪ್ರಾಣವನ್ನು ಕಳೆದುಕೊಂಡಿರುವಂಥವರ ಭಾವಚಿತ್ರಗಳನ್ನು ತಾವು ನೋಡಬಹುದು ನಮ್ಮ ಎಡಬದಿಯ ಸ್ಕ್ರೀನ್ನಲ್ಲಿ. ಸಂಜೆ ಸುಮಾರು 8:30ರಿಂದ 8:30 ಹಾಸನ ಜಿಲ್ಲೆಯ ಗೊರೂರು ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ, ಅಂದ್ರೆ ಹಾಸನ ಟು ಹೊಳೆನರಸೀಪುರ ರೋಡ್ನಲ್ಲಿ ಒಂದು ಮೊಸಳೆ ಹೊಸೂರು ಅಂತ ಒಂದು ಗ್ರಾಮ ಬರ್ತದೆ. ಗ್ರಾಮದಲ್ಲಿ ಏನು ಒಂದು ಗಣಪತಿನ ಇನ್ಸ್ಟಾಲೇಷನ್ ಮಾಡಿ ಇವತ್ತು ವಿಮರ್ಶೆಗೋಸ್ಕರ, ವಿಸರ್ಜನೆಗೋಸ್ಕರ ಒಂದು ಪ್ರೊಸೆಷನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹೈವೇನಲ್ಲಿ, ನ್ಯಾಷನಲ್ ಹೈವೇನಲ್ಲಿ ಒಂದು ಸ್ಪೀಡಾಗಿ ಬಂದಂತ ಒಂದು ಕಂಟೈನರ್ ಟ್ರಕ್, ಅದು ಪಕ್ಕದ ಲೈನಲ್ಲಿ ಬರ್ತಾ ಇರ್ತದೆ, ಆದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಅದು ಇದನ್ನ ಏನಂದ್ರೆ ಆ ಡ್ರೈವರ್ ಏನಿದೆ ಮೇಲ್ನೋಟ ಕಂಡು ಬರ್ತಾ ಇರೋದು ಅರಾಜಕತೆಯಿಂದ ಅದನ್ನ ಗಾಡಿನ ಚಲಾವಣೆ ಮಾಡಿ ಬ್ಯಾರಿಕೇಡ್ ನ ಹೊಡೆದು ಒಂದು ಲೇನಿಂದ ಇನ್ನೊಂದು ಲೇನ್ ಬಂದು ಏನು ಈ ಪ್ರೊಸೆಷನ್ ಅಲ್ಲಿ ಗಣಪತಿ ಹಿಂಬಾಸನ ಪ್ರೊಸೆಷನ್ ಹೋಗ್ತಾ ಇದ್ರು ಅವ್ರ ಮೇಲೆ ಡ್ಯಾಶ್ ಮಾಡಿದ್ರಿಂದ ಸದ್ಯದ ಬರೀ ನಮಗೆ ಮಾಹಿತಿ ಇರೋ ಪ್ರಕಾರ ಕರೆಕ್ಟ್ ಆಗಿ ಚೆಕ್ ಮಾಡಿದೀವಿ. 9 ಜನ ಅನ್ಫಾರ್ಚುನೇಟ್ಲಿ ಕನ್ಫರ್ಮ್ಡ್ ಡೆಡ್ ಅಂತ ಗೊತ್ತಾಗ್ತಾ ಇದೆ. ಬಹಳಷ್ಟು ದುರದೃಷ್ಟಕರವಾದ ಘಟನೆ ಇದು. ಸುಮಾರು 18ರಿಂದ 19 ಜನ ಇಂಜೂರ್ಡ್ ಆಗಿರ್ಬೋದು ಅಂತಾನು ಅದು ಇನ್ನೂ ಸ್ವಲ್ಪ ಕೌಂಟ್ ತಗೊಂತಾ ಇದ್ದೇವೆ. ಸದ್ಯಕ್ಕೆ 9 ಜನ ಡೆತ್ ಅಂತ ಕನ್ಫರ್ಮ್ ಆಗ್ತಾ ಇದೆ. ತಕ್ಷಣ ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಅದನ್ನ ಪರಿಶೀಲನೆ ಮಾಡಿ ಅಲ್ಲಿಂದ ಬಾಡೀಸ್ ಮತ್ತೆ ಇಂಜೂರ್ಡ್ ಏನಿದ್ದಾರೆ ಅದನ್ನ ಶಿಫ್ಟ್ ಮಾಡುವಂತದನ್ನ ಮಾಡಿದ್ದಾರೆ. ನಂತರ ಇಂಜೂರ್ಡ್ ಸಹ ಏನು ಅವರಿಗೆ ಸೂಕ್ತ ಚಿಕಿತ್ಸೆ ಕೊಡಬೇಕು ಅದನ್ನು ಸಹ ಮಾಡ್ಲಿಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. SP ಮಾತಾಡ್ತಾ ಹೇಳ್ತಾ ಇದ್ರು, ಇರುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಯಾರಾದರೂ ನೇರವಾದ ಪ್ರಶ್ನೆ ಕೇಳಬೇಕಾಗಿತ್ತು. ನಿಮ್ಮ ಕ್ರಮಗಳು ಯಾವ ರೀತಿಯಾಗಿತ್ತು, ನಿಮ್ಮ ಸುರಕ್ಷತಾ ಮುಂಜಾಗ್ರತಾ ಜಾಗರೂಕ ಕ್ರಮಗಳು ಇದ್ದಿದ್ದರೆ ಇಂಥದ್ದನ್ನು ತಪ್ಪಿಸಬಹುದಾಗಿತ್ತು. ಈಗ ಬಂದು ಹೇಳ್ತಾ ಇದ್ದಾರೆ 9 ಜನ ಸಾವನ್ನಪ್ಪಿದ್ದಾರೆ, 19 ಜನ ಗಾಯಾಳುಗಳಾಗಿದ್ದಾರೆ, ಹಿಂಸಾಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಎಲ್ಲವೂ ಹೇಳಕ್ಕೆ ಚೆನ್ನ. ನಿಮಗೆಲ್ಲ ಪೂರ್ವ ಮಾಹಿತಿ ಇದ್ದೂ ಕೂಡ, ಇವರೆಲ್ಲ ಇದ್ದೂ ಕೂಡ ಯಾವ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಂಡರು, ಪೂರ್ವ ಮಾಹಿತಿ ಇದ್ದರೂ ಕೂಡ ಅಂತ ಒಂದು ಪ್ರಶ್ನೆ ಬರುತ್ತೆ. ಇಲ್ಲ, ನೋಡ್ತಾ ಇರುವಂಥದ್ದು ಗಾಯಾಳುಗಳ ಭಾವಚಿತ್ರಗಳು. ಈಗಾಗಲೇ 9 ಜನ
ಸಾವನ್ನಪ್ಪಿದ್ದಾರೆ. 4 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಲಾರಿ ಹರಿದಂತಹ ಪರಿಣಾಮ. ಇನ್ನು 5 ಗಂಭೀರವಾಗಿ ಗಾಯಗೊಂಡಿದ್ದರು. ಅವರು ಆಸ್ಪತ್ರೆಯಲ್ಲಿ ಸಾವನ್ನಪ್ತಾರೆ. ಸಾವಿನ ಸಂಖ್ಯೆ 9ಕ್ಕೆ ಗೊತ್ತಾಗ್ತಾ ಇರುವಂಥ ಮಾಹಿತಿ ಪ್ರಕಾರ ಈ ಕ್ಷಣಕ್ಕೆ 19ರಿಂದ 20 ಜನ ತೀವ್ರತರವಾದಂಥ ಗಂಭೀರ ಗಾಯಗೊಂಡು ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅಲ್ಲೂ ಕೂಡ ಸಾವಿನ ಸಂಖ್ಯೆ ಏರಬಹುದು ಅಂಥ ಒಂದು ಗಂಭೀರವಾದಂಥ ಪರಿಸ್ಥಿತಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂಥವರದ್ದು ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆಲ್ ಪ್ರೇ. ಎಲ್ಲ ರಾಜಕೀಯ ನಾಯಕರು ತಮ್ಮ ಸಂತಾಪಗಳನ್ನು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಹೇಳ್ತಾ ಇದ್ದಾರೆ. ಅವರುಗಳ ಭೇಟಿ ಇದ್ದಿದ್ದೇ ಗಾಯಾಳುಗಳನ್ನು ಮಾತನಾಡಿಸುವಂಥದ್ದು, ಧೈರ್ಯ ತುಂಬುವಂಥದ್ದು, ಮೃತರ ಕುಟುಂಬಸ್ಥರಿಗೆ ಸಂತಾಪಗಳನ್ನು ಸೂಚಿಸುವಂಥದ್ದು, ಇದೆಲ್ಲವೂ ಕೂಡ ಒಂದು ಕಾಮನ್ ಥಿಂಗ್ ವಿಚ್ ಹ್ಯಾಪನ್ಸ್, ಎಲ್ಲ ಸಂದರ್ಭದಲ್ಲೂ ಆಗುವಂಥದ್ದೇ. ಬಟ್ ನಿಜವಾಗಿಯೂ ಆದಂಥ ಸಾವುಗಳಿಗೆ ನಿಖರವಾದಂಥ ಕಾರಣ ಗೊತ್ತಾಗಿ, ಯಾಕಾಗಿ, ಹೇಗೆ, ಎಲ್ಲವೂ ಕೂಡ ಆತನಿಗೆ ಇಷ್ಟು ಜೀವಗಳನ್ನು ತೆಗೆದಂಥವನಿಗೆ ಎಂಥ ಶಿಕ್ಷೆಯಾಗಬೇಕು, ಇದೆಲ್ಲವನ್ನೂ ಕೂಡ ಪೊಲೀಸರು, ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ.